ಅಲ್ಲಿ ಸರ ನೀವು ಆಗಲ್ಲಿಂದ ಬರೀ ಹೆಸರು ಹೇಳಕ್ ಕುಂತೀರ, ಅವ್ರ ಬಗ್ಗೆ ಏನು ಹೇಳ್ತಾನೆ ಮಾಹಿತಿ ಹೇಳ್ತಾನೆ, ಕೇಳಕ್ಕಾವಲ್ರಿ ನಾವು ಕೇಳಕ್ ಕುರಿ ಅಂತಾರೆ. ಕುರಿ ಕುರಿ ಯಾವುದು ತುಂಬಾ ಕರೆ ಕುರಿ ಅಂತಾರೆ. ಹೌದಣ್ಣ, ಯಾವ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಯಾವ್ದಣ್ಣ? ಯಾವ್ದಿಲ್ಲ, ಏನ್ ತಿಂದ್ರೆ ಇಷ್ಟನ, ಕಳ್ಳು ತಿಂದ್ರೆ ಅಮೃತ. ಅಲ್ಲಣ್ಣ, ಸ್ವಲ್ಪ ಪ್ರೋಟೀನ್ ಜಾಸ್ತಿ ಯಾವ್ದ್ರಲ್ಲಿ ಇರ್ತದೆ? ನಿಧಾನ ತಿಂದ್ರೆ ಆರೋಗ್ಯ ಒಳ್ಳೇದು, ಜಾಸ್ತಿ ತಿಂದ್ರೆ ಆರೋಗ್ಯ ಕೆಟ್ಟದು. ಹೌದು, ಯಾವ್ದೇ ಆದ್ರು ಖಂಡಿತ ನೋಡಿ. ನಿಜ ಅಣ್ಣ, ಹೌದಲ್ಲ? ಹೌದೌದು, ಎಲ್ಲರೂ ತಿಳ್ಕೊಬೇಕಾದಂತ ವಿಷಯ. ಜಾಸ್ತಿ ತಿಂದ್ರೆ ಅಮೃತನೂ ವಿಷಾನೇ, ಖಂಡಿತ. ಕುರಿದು ಏನಣ್ಣ? ಬಟ್ಟೆ ಬಟ್ಟೆ ನಾವು ಫ್ರೈ ಮಾಡಿರೋದು ನೋಡ್ಬೋದು, ಬ್ಯೂಟಿಫುಲ್ ಆಗಿರುತ್ತೆ. ಗೈಸ್ ಅದೇ ಏನೋ ಒಂಥರ ಬಟ್ಟೆ, ಟೇಸ್ಟ್ ಮಸ್ತಾಗಿದೆ. ಇವಾಗ ನೆಕ್ಸ್ಟ್ ತಲೆ ಮಾಡ್ತಾ ಇದ್ದಾರೆ, ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ. ಥ್ಯಾಂಕ್ ಯು ಅಣ್ಣ. ಬಂತು ನೋಡಿ, ಸಾಯಂಕಾಲದತ್ತು ಒಳ್ಳೆ ತಲೆ ಫ್ರೈ ಮಾಡ್ಕೊಳ್ಳಿ. ನೀವು ಟೈಮ್ ಇದ್ರೆ ಟೀ ಕುಡ್ಕೊಂಡು ಎಂಜಾಯ್ ಮಾಡಿ. ಅಲ್ಲಣ್ಣ, ಇವಾಗ ಕಾಲು ಎಲ್ಲ ಸುಲಿದ್ರಲ್ಲ, ಈಗ ಇದರಿಂದ ಕಾಲ್ ಸೂಪು ಮಾಡ್ಬೋದು. ಯಾಕೆ ಪುಟ್ಟಿ ಏನಾಯ್ತು? ಯಾಕೆ ಫಸ್ಟ್ ಇವ್ರಿಗೆ ಹೇಳ್ತೀಯ, ಆಮೇಲೆ ಕಾಕಾಗ ಹೇಳ್ತೀಯ? ಪಪ್ಪ ಏನ್ ಮಾಡಿದ್ರು? ಬಾ ನೋಡು, ಏನು ಹೇಳಲ್ವಾ? ನೋಡಿ ನೀವು ನೋಡಲ್ಲಿ ಹೋಗಿ ಹೇಳ್ಬಾ, ಏನಿಲ್ಲ. ಲೆಗ್ ಫ್ರೈ ಗಾಯ್ಸ್, ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇವರು ನಮ್ಮ ಬ್ರದರ್. ಓಕೆ, ಆದ್ರೆ ಪ್ರಾಂಪ್ಟ್ ಮನುಷ್ಯ ಅಲ್ರಿ? ಹ್ಞೂನ್ರಿ, ನೋಡಿದ್ರೆ ಗೊತ್ತಾಗ್ತೈತ್ರಿ, ಪ್ರಾಂಪ್ಟ್ ಮನುಷ್ಯ. ಆದ್ರೆ ಅವರು ಯಾವ್ದೋ ಒಂದು ಮಾನಸಿಕವನ್ನು ತಗೊಂಡು ಸ್ವಲ್ಪ ಇದನ್ನ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಅತ್ತಿಗೆಮ್ಮರು ಆಗಲೂ ಅದನ್ನ ತಿಳ್ಕೊಳೋದಿಲ್ಲ. ವೈನಿಯವರು ಭಾರಿ ಬುದ್ಧಿವಾದ ಮಾತನ್ನು ಹೇಳ್ತಾರೆ ಅವರು. ಆದ್ರೆ ನಮ್ಮ ವೈನಿಯವರು ಕೇಳೋದಿಲ್ರಿ. ಅವ್ರು ಯಾಕೆ ಕೇಳೋದಿಲ್ಲ ಅಂದ್ರೆ, ನೀವು ಅದನ್ನ ಬಿಡ್ರಿ, ಆದ್ರೆ ಬಿಟ್ರೆ ಮಾತ್ರ ನಿಮ್ನೆ ದಾರಿಗೆ ನಾನು ಬರುತ್ತೇನೆ, ಇಲ್ಲಾಂದ್ರೆ ಬರೋದಿಲ್ಲ ಅಂತಂದು ಅವ್ರ ಕುಲ್ಲವನ್ನು ಮಾತು ಕಟಿ ತುಂಡವಾಗಿ ಮಾತಾಡ್ತಾರೆ. ಬಟ್ ಇವ್ರು ಏನೇ ಇರ್ಬೋದು, ಬಟ್ ಮನ್ಸು ತುಂಬಾ ಒಳ್ಳೆ ಮನ್ಸು. ಇದು ಐತಲ್ರಿ, ಇದು ಈ ಲಿಂಬಿ ಗಿಡ ಹಿಡಿದು ಹೇಳ್ತಿದ್ದೇನೆ ನಾನು, ಇವತ್ತಿನಿಂದ ಬಿಡ್ತಿದ್ದೇನೆ ಅಂತ ಹೇಳಲಿ ಹುಡುಗ. ಇದು ಐತಲ್ರಿ, ಇದು ಮನೆಗೆ ಪಿಲ್ಲರ್ ಇರುತ್ತಲ್ರಿ, ಆ ಪಿಲ್ಲರ್ ಟೈಪ್ ಇರೋದು. ಪಿಲ್ಲರ್ ಟೈಪ್ ನಮಗೆಲ್ಲ ಆಸ್ತಿ ಇದು ಅಂದ್ರೆ ನಮಗೆ ಇದು ಪಿಲ್ಲರ್ ಟೈಪ್. ಮೇನ್ ಪಾಯ ಮುಖ್ಯ, ಬಿಲ್ಡಿಂಗ್ ಪಾಯ ಮುಖ್ಯ ರೀ. ಆ ತರ ಅಣ್ಣ ಬೆಳೆದಿದ್ದಾನ್ರಿ. ಅಣ್ಣ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಅಲ್ಲ ಸರ್, ಅದಕ್ಕೆಲ್ಲ ಇವ್ರಲ್ಲಿ ನಮ್ಮ ಬ್ರದರ್, ಬ್ರದರ್ ಅಲ್ರಿ. ಅಲ್ಲ ಸಾರಿ ಸರ್, ಈಗ ತಗೊಳ್ರಿ, ಹೇಳ್ತಾನೆ ಮಾಹಿತಿನ. ಇವ್ರ ಬ್ರದರ್ ರೀ, ಅವ್ರ ಬ್ರದರ್ ನಾವು ಅವ್ರು ಕದ್ರಮಂಡಿಯಲ್ಲಿ ಇರ್ತಾರೆ, ನಾವು ಕದ್ರಮಂಡಿಯಲ್ಲಿ ಇರ್ತೀವಿ. ನಮ್ಮ ಬ್ರದರ್ ಇವ್ರು ಬಟ್ಟೆ ವ್ಯಾಪಾರ ಮಾಡ್ತಾರೆ, ಅವರು ಬಟ್ಟೆ ವ್ಯಾಪಾರ ಮಾಡ್ತಾರೆ. ರಮೇಶ್ ನಾಗಪ್ಪ ಕೊಡೋರು ಅಂತಂದೇಳಿ ಇವರು ನಮ್ಮ ಬ್ರದರ್ ಸರ. ಇವರು ಅಲ್ಲ ಸರ, ಅವರು ನಿಮ್ಮ ಬಗ್ಗೆ ಹೇಳಿದ್ರ ಅಭಿಪ್ರಾಯ, ಅವ್ರ ಬಗ್ಗೆ ನೀವೊಂದೆರಡು ಮಾತು ಹೇಳ್ತೇನೆ ಸರ್. ಹೇಳ್ತೇನೆ ಎಲ್ಲರೂ ಸರ್. ಈಗ ಒಬ್ರಿಗೆ ನಮಗೆ ಮಕ್ಕಳು ಸರ್. ಈಗ ನಾವು ದೇವ್ರ ಹಬ್ಬನ್ನು ಮಾಡಿದ್ದೇವೆ ಸರ್. ಇವ್ರು ಸರ ನಮ್ಮ ಚಿಕ್ಕಪ್ಪನ ಮಗ. ಇವ್ರ ಮೈಲಪ್ಪ ಹನುಮಂತಪ್ಪ ಕೊರವರು ಅಂತ ಹೇಳಿ ಇವರು ಕದರ್ಮಂಡಿಯಲ್ಲಿ ಇರ್ತಾರೆ. ಅಲ್ಲಣ್ಣ, ಅಲ್ಲಿ ಸರ ನೀವು ಆಗಲ್ಲಿಂದ ಬರೀ ಹೆಸರು ಹೇಳಕ್ ಕುಂತೀರ, ಅವ್ರ ಬಗ್ಗೆ ಏನು ಹೇಳ್ತಾನೆ ಮಾಹಿತಿ ಹೇಳ್ತಾನೆ, ಕೇಳಕ್ಕಾವಲ್ರಿ. ನಾವು ಕೇಳಕ್ ಇದ್ರಾಗ ವಿಮಾನ ಅಂತ ಏನ್ ಹೇಳ್ಬೇಕ್ರಿ? ಮಾಹಿತಿಗಳು ಪೂರ್ತಿ ಕೊಡ್ತಾರೆ. ಅವ್ರು ನಮ್ಮ ಸೊಸೆ ರೀ. ಆ ತಾಯಿಗೆ ಕೆಲವಳ ಕೊಟ್ಟಿದ್ವಿ. ಇಲ್ಲಿ ಮನೆ ಇದ್ರಾಗ ಮಜ್ಜೂರಾಗ ಅದಾರ ಅವ್ರು. ಹೌದು ಅಣ್ಣ, ಇದು ನೀವು ಎಂದಾರು ಹಾಕಿದ್ದೀರಾ? ಇದು ಕ್ಲಿಪ್, ಹೇರ್ ಸ್ಟೈಲ್ ಇವೆಲ್ಲ ಫ್ಯಾಷನ್ ಮಾಡಿದ್ದೀರಾ ಏನು ನಿಮ್ಮ ಜಮಾನದ ಟೈಮಲ್ಲಿ?
ಹೌದಾ? ಅಲ್ಲಣ್ಣ ನೀವು ಆಗಿನ ಕಾಲದಲ್ಲಿ ಭಾರಿ ಸ್ಟೈಲ್ ಮಾಡ್ತೀವಿ. 2008ರಲ್ಲಿ ಬ್ರಿಟಿಷ್ ಡಿಗ್ರಿ ಮಾಡ್ಯಾರ. ಇಲ್ಲ ಅಣ್ಣ, ನಾನು ನಿಜ ಹೇಳ್ರಣ್ಣ, ನಾವು ಆಗಿನ ಕಾಲದಲ್ಲಿ ಅಣ್ಣರು ಹೆಂಗಿದ್ರು ಅದ್ ನಾವು ಬಾರಿ ಅಲ್ಲ ಸರ್ ಎಲ್ಲ ಪ್ಲೇ ಬಾಯ್ ಅಣ್ಣಾರ್ ಪ್ಲೇ ಬಾಯ್. ಹಾಂ ರೀ, ಸ್ವಲ್ಪ ಈಗ ಹೌದಾ? ನಮ್ಮ ಊರು ಗ್ರಾಮ ಹಾಂ ಸರ್, ಇಡ್ಲೇರಿ. ಹಾಂ ಸರ್, ನಮ್ಮ ಬ್ರದರ್ ಅವರು, ಓಕೆ ನಮ್ಮ ದೊಡ್ಡಪ್ಪರ ಮಗ ಅವರು, ಓಕೆ. ಇವರಪ್ಪ ಎಲ್ಲ ಅಂತಂಬ್ರವ್ರು. ಬ್ರದರ್ ಅನ್ಬೇಕಲ್ಲ ಬ್ರದರ್. ಗೊತ್ತಾಗತ್ತೆ. ಬ್ರದರ್ ಗೊತ್ತಾಗಲ್ಲ. ಬ್ರದರ್ ಅಂದ ಮೇಲೆ ತಮ್ಮ ಗೊತ್ತು, ಅಣ್ಣನ ಗೊತ್ತಾಗ. ಯಾಕಂದ್ರೆ ವಯಸ್ಸನ್ನ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಈಗ ಒಂದ್ ಸ್ವಲ್ಪ ದೊಡ್ಡ ಆದ್ರೆ ಗೊತ್ತಾಗ್ಬಿಡುತ್ತಿಲ್ಲ. ಹೆಚ್ಚಿನಲ್ಲಿ ಹೆಂಗ್ ಗೊತ್ತಾರೆ, 2018ರಲ್ಲಿ ಹಾಂ ಶಿಕ್ಷಕರಲ್ಲಿ ಒಂದು ಒಳ್ಳೆ ಉಪಯೋಗ ಮಾಡ್ಕೊಂತಾರೆ. ಹಾಂ ಈಗಿತ್ತಲ್ಲಿ ಸ್ವಲ್ಪ ರೀಸೆಂಟ್ ಆಗಿ ಎಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ನ್ಯೂಟ್ರಲ್ ಆಗಿದ್ದಾರೆ. ನ್ಯೂಟ್ರಲ್ ಆಯ್ತಾ? ನ್ಯೂಟ್ರಲ್ ಆಗಿದ್ದಾರೆ. ಓಕೆ. ಅಣ್ಣ ಇದೆಲ್ಲ ಅವ್ರ ಜೀವನದ ಲೈಫ್ ಸ್ಟೋರಿ ನನಗೆ ಭಾಳ ಇನ್ಸ್ಪೈರಿಂಗ್ ಆಗೈತೆ. ಯಾಕಂದ್ರೆ ಪ್ರತಿಯೊಬ್ಬರು ನಡೆದು ಬಂದಿರೋ ದಾರಿ ಅದು ಭಾಳ ಇಂಪಾರ್ಟೆಂಟ್ ಆಗಿದೆ. ಅವಾಗ ಲೈಫ್ ಒಳಗೆ ಬಹಳ ಎಂಜಾಯ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಾಂ ರೀ, ಯಾಕಂದ್ರೆ ಮೆಡ್ಲಲ್ಲಿ ಗ್ರಾಮಸ್ಥರೊಳಗೆ ಒಂದು ಯಾವ ಓಣಿಗಳಲ್ಲಿ ಒಂದು ಇದ್ರೊಳಗೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ ಒಂದು ಗ್ರಾಮದೊಳಗೆ ಒಂದು ಓಣಿ ಒಳಗೆ ಯಾವ ಬಿಟ್ಟಿಲ್ಲ. ಚರಂಡಿ ಪರಂಡಿ ಯಾವ ಬಿಟ್ಟಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಬರ್ತಾ ಬರ್ತಾ ಆಮೇಲೆ 2024ರಲ್ಲಿ ಸ್ವಲ್ಪ ಎಕ್ಸಿಡೆಂಟ್ ಆಗಿದೆ. ಆಮೇಲೆ ರೀಸೆಂಟ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಅವರು ಕಾಲನ್ನು ಒಂದ್ ಸ್ವಲ್ಪ ಮೊಣಕಾಲನ್ನು ಸ್ವಲ್ಪ ಬಾಲ್ ಮಾಡ್ಕೊಂಡು ಕಾರಣಕ್ಕೋಸ್ಕರ ಅವು ಕೆಲಸಗಳನ್ನು ತರದು ಆಮೇಲೆ ಮಂದಿ ಕೆಲಸಗಳನ್ನು ಮಾಡಿ ಭಾಳ ಕೆಲಸ ಗಾಯ್ಸ್. ಅವರು ಚರಂಡಿ ಅಂದಿದ್ ನೀವು ತಪ್ಪು ತಿಳ್ಕೊಂಬಿಡಿ, ರೋಡ್ ಕೆಲಸ ಆಗಿರೋ ಫೈರಿಂಗ್ ಆಗ್ತಾ ಇದೆ ನೋಡ್ಬೋದು. ಹಾಂ ಪ್ರಕಾಶ್ ಕೊರೋಲ್ ಅಂತ ಹೇಳಿ ಹಾಂ, ಅಕ್ಕಾರನ್ನ ಮಾತಾಡಿಸ್ದೆ. ಅಕ್ಕಾರನ್ನ ಮಾತಾಡಿಸ್ದೆ. ಇವ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ, ಇವ್ರ ಬಗ್ಗೆ ಗೊತ್ತಾಗಿಲ್ಲ. ಹಾಂ ಅವ್ರಿ ಇವ್ರು ತಗೊಂಡ್ರೆ ಅವ್ರದ್ದು ಏನು ಹೇಳಿ, ಅವ್ರ ಮಾಹಿತಿನೇ ಕೊಟ್ಟಿಲ್ರಿ. ಮಾಹಿತಿ ಕೊಡಲಿಲ್ಲ. ಕೊಡ್ಲಿಲ್ರಿ. ಇವ್ರು ಮಾಹಿತಿ ಹೇಳ್ತಾನ್ರಿ. ಅವ್ರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ ಕುಂತಾರ್ರಿ? ಅವ್ರು ಯಾವ ಡಿಪಾರ್ಟ್ಮೆಂಟ್? ಹೈದರಾಬಾದ್ನಲ್ಲಿ. ಓಕೆ. ಅಲ್ಲಿ ಬನ್ನಿ ಸರ್, ಪ್ಲೀಸ್ ಬನ್ನಿ. ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ, ನೋಡ್ಬೋದು. ಒಳ್ಳೆ ಬಾಡಿನ ಸ್ವಲ್ಪ ವಾರ್ಮಪ್ ಮಾಡೋಣ ಅಂತ ಬಂದಿದ್ದೀವಿ. ಒಳ್ಳೆ ಊಟ ಆಯಿತು, ಕರೆಕ್ಟಾಗಿ ಬಂದಿದ್ದೀವಿ. ಸೊ ಕಮ್, ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮ್ ಫನ್. ಲೆಟ್ಸ್ ಗೋ. Let's go guys.